ವೀಕ್ಷಕರನ್ನ ಕುಂದಗೋಳ ತಾಲೂಕಿನ ಇಂಗಳಿ ಗ್ರಾಮದ ಶೇಖಪ್ಪ ಮಾಯಣ್ಣನವರಿಗೆ ಸೇರಿದ ಜಮೀನಿನಲ್ಲಿ ದುಷ್ಕರ್ಮಿಗಳು ಮೆಣಸಿನ ಸಸ್ಯಗಳನ್ನ ಕಿತ್ತು ಬಿಸಾಕಿದ್ದಾರೆ. ಸೊ ಎಂತಹ ನೀಚ ಮನಸ್ಸಿರ್ಬೇಕು ನೋಡ್ರಿ ಅಂತಹ ವ್ಯಕ್ತಿಗಳದ್ದು. ಪಾಪ ನೂರಾರಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಒಂದು ಕನಸನ್ನ ಕಂಡಂತಹ ಆ ಒಂದು ರೈತನ ಕನಸನ್ನ ನುಚ್ಚು ನೂರು ಮಾಡಿದ್ದಾರೆ ದುಷ್ಕರ್ಮಿಗಳು. ಹೌದು ವೀಕ್ಷಕರೇ, ಶೇಖಪ್ಪ ಮಾಯಣ್ಣನವರಿಗೆ ಸೇರಿದ ಈ ಒಂದು ಜಮೀನು ಕುಂದಗೋಳ ತಾಲೂಕಿನ ಇಂಗಳಿ ಗ್ರಾಮದ ಸರ್ವೆ ನಂಬರ್ 36/6 ಇಂಗಳಿಗಿಂದ ನೆಲಗುಡ್ಡ ಹೋಗುವ ರಸ್ತೆಯಲ್ಲಿ ಇವರ ಜಮೀನು ಇರ್ತದ. ಈ ಒಂದು ಜಮೀನಿಗೆ ಬಂದು ನೋಡಿದ ತಕ್ಷಣ ಮನಸ್ಸಿಗೆ ಆಘಾತ ಉಂಟಾಗಿದೆ. ಯಾಕಂದ್ರೆ ನೂರಾರು ಅಲ್ಲ ಕಣ್ರಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಹಚ್ಚಿ ಇನ್ನೇನು ನಾನು 100 ರೂಪಾಯಿ ದುಡಿತೀನಿ ಅನ್ನುವ ಒಂದು ಸನ್ನಿಹ ಪರಿಸ್ಥಿತಿ ಇನ್ನೇ ನಡಿಬೇಕಾಗಿತ್ತು. ಆದ್ರೆ ಕೊನೆಯದಾಗಿ ಅವನು ಕಾಣಿದ್ದು ದುಃಖದ ಪರಿಸ್ಥಿತಿ. ಯಾರು ಇರಬಹುದು ಇಂತಹ ದುಷ್ಕರ್ಮಿಗಳು? ಸೊ ಯಾಕೆ ಬೇಕಿತ್ತು? ಒಬ್ಬ ರೈತನಿಗೆ ಈ ರೀತಿ ಮಾಡೋದ್ರಿಂದ ಸಿಗುವಂತಹ ಲಾಭ ಆದ್ರೂ ಏನು ಅನ್ನೋದನ್ನ ನೋಡ್ಬೇಕಾಗಿದೆ. ಯಾರು ಮಾಡಿದ ದುಷ್ಕೃತ್ಯ ಮಾಡಿದ ತಪ್ಪೇ ತಪ್ಪು, ಏನ್ ಹೇಳ್ತಾರೆ? ನಮಸ್ಕಾರ, ನಮ್ದು ಸತೀಶ್ ಶೇಖಪ್ಪ ಮಾಯಣ್ಣವ್ರು ಅಂತ ಹೇಳಿ ಕುಂದಗೋಳ ತಾಲೂಕು ಇಂಗಳಿ ಗ್ರಾಮ. ನಮ್ದು ಇಂಗಳಿ ಮತ್ತು ತರಗಟ್ಟ ಹಾದಿಗೆ ಒಂದು ಕುರಿ ಹೊಲ ಇತ್ತು. ಅದನ್ನ ಈಗ ಒಂದು 5 ದಿವಸದಿಂದ ನಾವು ಮೆಣಸಿನ ಗಿಡ ಹಚ್ಚಿದ್ವಿ, ಸಾಕಷ್ಟು ಖರ್ಚು ಮಾಡಿದ್ವಿ. ಆಗಿ ಮೆಣಸಿನಿಗೆ ಮರ ತೊಗೊಂಡಿದ್ವಿ, ಬೀಜ ಗೊಬ್ಬರ ಎಲ್ಲ ಅಂತ ಹೆಚ್ಚು ಕಮ್ಮಿ 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ. ಅದನ್ನ ನಿನ್ನೆ ರಾತ್ರಿ ಇಲ್ಲ ನಿನ್ನೆ ಹಗಲಿ ನಾವು ಹೊಲ ಕಡೆ ಬಂದಿದ್ದಿಲ್ಲ. ಯಾರೋ ದುಷ್ಕರ್ಮಿಗಳು ಬಂದು ಬೇಕಂತೇಳಿ ಉದ್ದೇಶಪೂರ್ವಕವಾಗಿ ಒಂದು 25-30 ಜನ ಬಂದು ಹೆಣ್ಣಾಳು ಗಂಡಾಳು ಎಲ್ಲರೂ ಬಂದು ಕಿತ್ತು ಹಾಳು ಮಾಡಿ ಹೋಗಿದ್ದಾರೆ.